ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡು 78 ವರ್ಷಗಳಿಂದ ನಂಬಿಕೆಯನ್ನು ಉಳಿಸ್ಕೊಂಡು ಬಂದಿದೆ. ಆದರೆ ಪ್ರಜಾವಾಣಿಯ ಹಿಸ್ಟ್ರಿಯಲ್ಲಿ, ಡೆಕ್ಕನ್ ಹೆರಾಲ್ಡಿನ ಹಿಸ್ಟ್ರಿಯಲ್ಲಿ ಇವತ್ತಿನ ದಿನ ಐತಿಹಾಸಿಕ ದಿನ ಅಂತ ಅಂದ್ಕೊಳ್ಬೋದು. ಯಾಕೆ ಅಂತಂದರೆ, ನಮಗೆ ಪ್ರೆಸ್ ಮೀಟಿಗೆ ಹೋಗಿ ಗೊತ್ತಿತ್ತು ಬಿಟ್ಟರೆ ನಾವೇ ಒಂದು ಪ್ರೆಸ್ ಮೀಟ್ ಮಾಡಿದ್ದು ಗೊತ್ತಿರಲಿಲ್ಲ. ನಾವೇ ಪ್ರೆಸ್ ಮೀಟ್ ಮಾಡಿದ್ದು ಇವತ್ತೇ ಮೊದಲು 78 ವರ್ಷದಲ್ಲಿ. ನನಗೆ ಗೊತ್ತಿದ್ದಂಗೆ ನೀವು ಪ್ರಶ್ನೆ ಕೇಳ್ಬೋದು. ಆ ಕಾರಣಕ್ಕಾಗಿ ಇವತ್ತಿನ ದಿನ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ನ ಇತಿಹಾಸದಲ್ಲಿ ಬಹಳ ಮಹತ್ವದ ದಿನ ಅಂತ ನಾನು ಅಂದ್ಕೊಳ್ತೀನಿ. ಈಗಾಗಲೇ ಸುಬ್ರಹ್ಮಣ್ಯ ಅವರು ಡೆಕ್ಕನ್ ಹೆರಾಲ್ಡ್ನಲ್ಲಿ ಹೇಗೆ ಎಜುಕೇಷನ್ನಿಗೆ ಗಮನ ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಪ್ರಜಾವಾಣಿ ಕೂಡ ಒಂದು ಪತ್ರಿಕೆಯ ಪ್ರೈಮರಿ ಡ್ಯೂಟಿ ಅಂತ ಏನು ಹೇಳ್ತೀವಿ ಅದು ಎಜುಕೇಷನ್. ಎಜುಕೇಷನ್ ಅಂತಂದರೆ ನೀವು ಪ್ರಾಥಮಿಕ ಶಾಲೆ, ಡಿಗ್ರಿ, ಪ್ರೌಢಶಾಲೆ ಅಥವಾ ಯೂನಿವರ್ಸಿಟಿ ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಎಜುಕೇಟ್ ಮಾಡೋದೇ ಪತ್ರಿಕೆಯ ಕೆಲಸ. ಆ ಕೆಲಸವನ್ನು ಬರ್ತಾನೆ ಪ್ರಜಾವಾಣಿ 78 ವರ್ಷದಿಂದ ಕೂಡ ಎಜುಕೇಷನ್ನಿಗೂ, ನಾವು ಸಾಮಾನ್ಯವಾಗಿ ಎಜುಕೇಷನ್ ಅಂತ ಏನು ಅಂದ್ಕೊಳ್ತೀವೋ ಅದಕ್ಕೂ ಕೂಡ ಅದು ಕೆಲಸ ಮಾಡ್ತಾ ಬರ್ತಾ ಇದೆ. ಪ್ರತಿ ದಿವಸ ಪ್ರಜಾವಾಣಿಯಲ್ಲಿ SSLC ಮತ್ತು PUC ಮಕ್ಕಳಿಗೆ ನೀವು ರಿಸಲ್ಟ್ ಹೆಂಗೆ ಚೆನ್ನಾಗಿ ಮಾಡಬೇಕು ಈ ಸಲ ಅಂಥೇಳಿ ಪ್ರತಿ ವರ್ಷ ಕೂಡ ಅದಕ್ಕೆ ಸಾಹಸವನ್ನು ಮಾಡ್ತಾ ಇರ್ತೀವಿ. ಅದಕ್ಕೆ ನಮ್ಮ ಕೊಡುಗೆ ಕೂಡ ಇರುತ್ತೆ. ನಾವು ಪ್ರತಿ ದಿವಸ SSLC ಮತ್ತು PUC ಮಕ್ಕಳಿಗೆ ಅವರು ಸ್ಕೂಲ್ ಶುರುವಾದ ದಿನದಿಂದಲೇ ನಾವು ಕೂಡ ಪ್ರತಿ ದಿವಸ ಅದರ ಮಾರ್ಗದರ್ಶನವನ್ನು, ದಿಕ್ಸೂಚಿಯನ್ನು ಪ್ರಕಟ ಮಾಡ್ತೀವಿ. ಪ್ರತಿ ಸೋಮವಾರ ಶಿಕ್ಷಣ ನಮ್ಮ ಒಂದು ವಿಶೇಷ ಪುಟ ಬರುತ್ತೆ. ಅದರೊಳಗೆ ಶಿಕ್ಷಣದ ಬಗ್ಗೆ ನಮಗೆ ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ನಾವು ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರಬೇಕು ಅಂತೇಳಿ. ನನ್ನ ದೃಷ್ಟಿಯಲ್ಲಿ ನಾವು ಸ್ಟೂಡೆಂಟ್ ಸೆಂಟ್ರಿಕ್ ಆಗಿದ್ದರೆ ಸಾಲದು, ಪೇರೆಂಟ್ಗಳಿಗೂ ಕೂಡ ಅದರೊಳಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದಲ್ಲದೆ PV ಕ್ವಿಜ್ ಅಂತ ಒಂದು ನಡೆಸ್ತೇವೆ, ಅದು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಆಮೇಲೆ SSLC PUC ಮಕ್ಕಳಿಗೆ ಕಾರ್ಯಾಗಾರಗಳನ್ನು ಮಾಡ್ತೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಾಗಾರಗಳನ್ನು ಮಾಡಿ ತಜ್ಞರನ್ನು ಕರೆಸಿ, ಎಕ್ಸ್ಪರ್ಟನ್ನು ಕರೆಸಿ ಅವರಿಗೆ ಎಕ್ಸಾಮ್ ಭಯ ಹೋಗೋದ್ರಿಂದ ಹಿಡಿದು ಟಿಪ್ಸ್ಗಳನ್ನು ಕೂಡ ಕೊಡ್ತೀವಿ. ಜೊತೆಗೆ ಪ್ರಜಾವಾಣಿಯ ಹೆಗ್ಗಳಿಕೆ ಏನು ಅಂತಂದರೆ, ಯಾವಾಗಾದರೂ UPSC ರಿಸಲ್ಟ್ ಬಂದರೆ, KPSC ರಿಸಲ್ಟ್ ಬಂದರೆ ಟಾಪರ್ಸನ್ನು ಕೇಳಿದರೆ ಮೊದಲು ಕೊಡುವ ಉತ್ತರ ಪ್ರಜಾವಾಣಿ ಓದಿದ್ರಿಂದಾಗೇನೆ ನಾವು ಪಾಸ್ ಮಾಡಿದ್ವಿ ಅಂತ ಹೇಳ್ತಾರೆ. ಆಮೇಲೆ ಬಹುತೇಕ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನ ಏನು ಇನ್ಸ್ಟಿಟ್ಯೂಷನ್ಗಳಿದ್ದಾವೆ ಅಲ್ಲೆಲ್ಲ ಸಜೆಸ್ಟ್ ಮಾಡೋದು ಕೂಡ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡನ್ನು ಓದಿ ಅಂತೀವಿ. ನಾನು ಭಾಳ ಕುತೂಹಲಕಾರಿಯಾಗಿ ಒಬ್ಬ KS ಅಲ್ಲ UPSC ರ್ಯಾಂಕ್ ಬಂದವ್ರನ್ನ ಕೇಳಿದೆ, ಪ್ರಜಾವಾಣಿಯನ್ನೇ ಯಾಕೆ ಓದಬೇಕು ನೀವು ಅಂತೇಳಿ, ಏನು ಸಿಗತ್ತೆ ನಿಮಗೆ ಪ್ರಜಾವಾಣಿಯಲ್ಲಿ ಅಂತೇಳಿ. ಅವರು ಹೇಳಿದರು, ನನಗೆ ಫ್ಯಾಕ್ಟ್, ನಿಜವಾದ ಫ್ಯಾಕ್ಟ್ ಸಿಗೋದು ನಮಗೆ ಅಲ್ಲಿ. ಎರಡನೇದು ಭಾಷೆ, ಪ್ರಜಾವಾಣಿಯಲ್ಲಿ ಬರುವ ಭಾಷೆ ಇದೆಯಲ್ಲ ನಮಗೆ ಬಹಳ ಮುಖ್ಯವಾಗಿ ಇದನ್ನು ಕಲಿಸ್ಕೊಡುತ್ತೆ. ಆ ಕಾರಣಕ್ಕಾಗಿ ನಾವು ಪ್ರಜಾವಾಣಿಯನ್ನು ಓದ್ತೇವೆ ಅಂತ ಹೇಳಿದರು. ಇದಿಷ್ಟು ಅವತ್ತಿನಿಂದ ಇವತ್ತಿನವರೆಗೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಕಳೆದ 15 ವರ್ಷದಿಂದ ಎಜುವರ್ಸು, ಯೂನಿವರ್ಸಿಟಿಗಳು, ಇನ್ಸ್ಟಿಟ್ಯೂಷನ್ಗಳು ಮತ್ತು ಮಕ್ಕಳು, ಪೋಷಕರ ನಡುವೆ ಒಂದು ಸೇತುವೆಯಾಗುವಂಥ ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದೆ. ನಾನು ಒಂದೇ ಒಂದು ಮಾತನ್ನು ಹೇಳಬೇಕು. ನನಗೆ ಗುರುರಾಜ್ ಕರ್ಜ್ಗೆ ಅವರು ಯಾವಾಗಲೂ ಒಂದು ಭಾಳ ಒಳ್ಳೆ ಮಾತನ್ನು ಹೇಳ್ತಾರೆ. ನಾವೆಲ್ಲ ಇದ್ದಾಗ ಫಸ್ಟ್ ಕ್ಲಾಸ್ ಬರೋದು ಕಡಿಮೆ ಇತ್ತು. ಒಬ್ಬರೋ ಇಬ್ಬರೋ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಬರೋರು, ಆಮೇಲೆ ಒಂದು 5-6 ಜನ ಫಸ್ಟ್ ಕ್ಲಾಸ್ ಬರೋರು, ಸೆಕೆಂಡ್ ಕ್ಲಾಸ್ ಒಂದು 8-10 ಜನ, ಉಳಿದವರೆಲ್ಲ ಥರ್ಡ್ ಕ್ಲಾಸು, ಆಮೇಲೆ ಫೇಲ್. ಇವತ್ತು ಹಂಗಿಲ್ಲ. ಇವತ್ತು 625ಕ್ಕೆ 625 200-300 ಜನ ತಗೊಳ್ತಾರೆ. ಯಾಕೆ ಹಾಗೆ? ನನಗೆ ಅನುಮಾನ ಏನು ಅಂತಂದರೆ, ನಾವು ದಡ್ಡರಿದ್ವೋ ಅಥವಾ ಈಗಿನ ಮಕ್ಕಳು ಭಾಳ ಬುದ್ಧಿವಂತರಿದ್ವೋ ಅಂತ ಪ್ರಶ್ನೆ ಕರ್ಜಿಗೆ ಅವರು ಮಾಡ್ಕೊಳ್ತಾರೆ. ಮಾಡ್ಕೊಂಡು ಮಾತನ್ನು ಹೇಳ್ತಾರೆ. ಈಗ ಏನಾಗಿದೆ ಅಂದರೆ, ದನಕ್ಕೆ ಎಷ್ಟು ಕಾಲು ಅಂತ ಪ್ರಶ್ನೆ ಇರುತ್ತೆ. 4 ಉತ್ತರಗಳನ್ನು ಕೊಟ್ಟಿರ್ತಾರೆ, 1, 2, 3, 4 ಮಾರ್ಕ್ಸಿನ ಪ್ರಶ್ನೆ ಅದು.
ಅಂದರೆ ಒಂದು ಕಾಲಿಗೆ ಒಂದು ಮಾರ್ಕ್. 3 ಅಂತ ಬರೆದ್ರೆ ಅದು ತಪ್ಪು ಉತ್ತರ ಅಲ್ವಾ? 3 ಅಂತ ಬರೆದ್ರೆ ತಪ್ಪು, 0 ಕೊಡಬೇಕು. 0 ಕೊಟ್ಟರೆ ಇನ್ನೊಬ್ಬ ಬೈತಾನಂತೆ, 0 ಕೊಡಬಾರ್ದು. ಅವ್ನು 3 ಅಂತ ಬರೆದ್ರೆ 3 ಅಂಕನೇ ಕೊಡಬೇಕು, ಯಾಕಂದರೆ 3 ಅನ್ನೋದು ಸರಿ, 3 ಆದರೂ ಅದು ಮಾಡಿದಾನಲ್ಲ ಅವನು. ಹಾಗೆ 3 ಅಂತ ಕೊಟ್ಟು ಈಗ ಎಲ್ಲ 95 ಅಂಕ 100 ಅಂಕದವರಿಗೆ ಬರ್ತದೆ ಅಂತ ಅವರು ತಮಾಷೆ ಮಾಡ್ತಾರೆ. ನಾನು ಈ ಉದಾಹರಣೆಯನ್ನು ಯಾಕೆ ಕೊಡ್ತೇನೆ ಅಂದರೆ, 4 ಕಾಲು ಅನ್ನೋದು ಗೊತ್ತಾಗೋದಕ್ಕೆ ಯಜುವರ್ಸಿಗೆ ಬರಬೇಕು ಮಕ್ಕಳು ಮತ್ತು ಪೋಷಕರು. ನಮಸ್ಕಾರ.